ಗಂಗಾ ಮತ್ ಕಾಣವಳ್ಳಲ್ಲ ಬಾಲ ಸುಟ್ಟು ಬೆಕ್ಕಿನ ಗತೆ ಓಡಾಡ್ತಿರ್ತದ. ಸುಧಾಕ ಆಕಿ ಇಲ್ಲೇ ಒಳಗೆ ಹೋಗಿ ಬರ್ತೀನಿ ಅಂತ ಹೋಗ್ಯಾಳ. ನೀರಕ್ಕೆ ಇರ್ಬೇಕ ಪಾಪ. ಆದ್ರೂ ಹುಡುಗಿಗೆ ದೇವ್ರ ಮೇಲೆ ಭಾಳ ಭಕ್ತಿ ಅದಾವ. ನಾನು ನೋಡ್ಲಿಕ್ಕತ್ತೀನಿ, ನಾವು ಮಾಡಿದ್ದೆಲ್ಲ ಭಕ್ತಿಯಿಂದ ಆಕಿನೂ ಮಾಡ್ಲಕತ್ತಾಳ. ಭಕ್ತಿ ಅಲ್ಲಿ ತಗೋರಿ ಅದು. ನಾ ಹಂಗೆ ಹೆದರಿಕೆ ಹಾಕಿನಂತ ಬಗ್ಗ್ಯದದು ಹುಡುಗಿ. ಇಲ್ಲಾಂದ್ರೆ ಕೇಳ್ತಿತ್ತ ರಾಧಕ್ಕರಿಗೆ ಗುರ್ರಂದು ಹುಡುಗಿ ಅದು. ಈ ಸಲ ಏನಾರ ಅನ್ಲಿ ನೋಡ್ರಿ, ದಾಂಡೇಲಿ ಕಾಡಿಗೆ ತಗೊಂಡೋಗಿ ಬಿಟ್ಟು ಬರೋದನ. ಹುಲಿಯರ ತಿನ್ಲಿ ನರಿಯರ ತಿನ್ಲಿ. ಅಯ್ಯೋ ನಿಂದೊಂದು, ಆ ಹುಡುಗಿ ಕಂಡ್ರೆ ಹಂಗೆ ಕಾಡ್ತಿ. ನಮ್ಮ ಆಶ್ರಮದೊಳಗ ಸಣ್ಣಾಕಿ ಅಂದ್ರೆ ಆಕಿನ ಅದಾಳ, ಆದ್ರೆ ಭಾಳ ತಿಳುವಳಿಕೆ ಇದು ಹುಡುಗಿ ಇದಾಳ್ರಿ. ಗಂಗಾನ ವಹಿಸ್ಕೊಂಡು ಬರ್ಬೇಡ್ರವ ನೀವೆಲ್ಲ. ಬಳ್ಳು ತೋರ್ಸಿದ್ರ ಕೈನ ನಂಗೋ ಹುಡುಗಿ ಅದ ಅದು. ನೀ ಏನ ಹೇಳ ಸುಧಾಕ, ಗಂಗಾ ಭಾಳ ತಿಳುವಳಿಕೆ ಇದ್ದಿದ್ದು ಹುಡುಗಿ ಅದಾಳ. ಯಾರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕನ್ನೋದು ಆಕೆ ಚಲೋ ಗೊತ್ತದ. ಗಂಗಂಗ ದೇವ್ರ ಮೇಲೆ ಭಾಳ ಭಕ್ತಿ ಇದೆ. ದಿನಾ ಹೊಳಿ ಸ್ನಾನ ಮಾಡ್ಕೋತದ ಹುಡುಗಿ. ಪೂಜಾ ಪಾಠ ತಪ್ಪದೇ ಮಾಡ್ತದ, ದೇವಸ್ಥಾನಕ್ಕೆ ಹೋಗ್ತದ, ಭಕ್ತಿಯಿಂದ ಕೈ ಮುಗಿತದ. ಆಶ್ರಮದೊಳಗೂ ತನ್ನ ಪಾಲಿನ ಕೆಲಸ ಏನೇನದ ಅದೆಲ್ಲ ತಪ್ಪದೆ ಮಾಡ್ತದೆ. ನೋಡಿರಲ್ಲ ನೀವೇ, ಆಕಿ ಮಾಡೋದು ನೋಡಿದ್ರೆ ಹೊಟ್ಟಿ ಚುರುಕಂತದ. ಹಡ್ದಿದ್ರೆ ಆಕಿ ವಯಸ್ಸಿನ ಮಗಳಿರ್ತಿದ್ಲ ನನಗೆ. ನಮ್ಮ ಸುಧಾನು ಹಡ್ದಿದ್ರ ಈ ವಯಸ್ಸಿನ ಮಗಳು ಇರ್ತಿದ್ಲ. ಯಾಕವ್ವ ಸುಧಾ? ಹೌದು ಹೌದು, ನನ್ನ ಮಗಳಾಗಿದ್ರ ನಾ ಹಿಂಗ್ ಬೆಳೆಸ್ತಿರ್ಲಿಲ್ಲ. ಏನಾರ ತಪ್ಪು ಮಾಡಿದ್ರ 4 ಬಾರಿಸ್ತಿದ್ನಿ. ಗಂಗಾ ನನ್ನ ಮಗಳಲ್ಲ, ಅದಕ್ಕ ಹೊಡಿಲಿಕ್ಕೆ ಆಗ್ತಿಲ್ಲ. ಆಕೆಯನ್ನು ಮುದ್ದು ಮುಖ ನೋಡಿದ್ರೆ ಯಾರು ಹೊಡಿಲಿಕ್ಕೆ ಮನ್ಸು ಬರ್ತದ ಸುಧಕ್ಕ? ನೀ ಹಂಗೆ ಹೇಳ್ತಿದ್ದಿ ಅಷ್ಟೇ, ಆದ್ರೆ ನಿನ್ನ ಮನ್ಸೊಳಗೂ ಕರುಣ ಅಂದತವು. ಇಂಥ ಮಾತುಗಳನ್ನ ನೀವು ಗಂಗನ್ ಮುಂದೆ ಆಡ್ಬೇಡ್ರವಾ. ಆಕಿನ್ನು ಮ್ಯಾಲೆ ಏರ್ ಕೂಡ್ತಾಳ.